ವೀಕ್ಷಕರೇ, ನೀವೆಲ್ಲ ಕಂಕಣ ಅನ್ನೋ ಪದವನ್ನು ಕೇಳಿಯೇ ಇರ್ತೀರಾ. ಯಾವುದೇ ಶುಭ ಕಾರ್ಯಗಳು ನಡೀಬೇಕು ಅಂದರೆ ಮೊದಲು ಶುರುವಾಗೋದೇ ಕಂಕಣ ಕಟ್ಟುವುದರೊಂದಿಗೆ. ಕೆಲವರಿಗೆ ಕಂಕಣ ಅಂದರೆ ಸಾಕು ಕಂಕಣ ಭಾಗ್ಯದ ನೆನಪಾಗಿ ಬಿಡುತ್ತೆ. ಯಾಕಂದರೆ ಮದುವೆ ಅನ್ನೋ ಪದಕ್ಕೂ ಕಂಕಣ ಭಾಗ್ಯಕ್ಕೂ ಅವಿನಾಭಾವ ನಂಟು. ಹೀಗಾಗಿಯೇ ಕಂಕಣಕ್ಕೂ ಕಂಕಣ ಭಾಗ್ಯಕ್ಕೂ ನಂಟಿದೆಯಾ ಅಂತ ತಿಳ್ಕೊಳ್ಳೋರು ಹಲವರಿದ್ದಾರೆ. ಆದರೆ ಕಂಕಣಕ್ಕೂ ಕಂಕಣ ಭಾಗ್ಯಕ್ಕೂ ತುಂಬಾ ವ್ಯತ್ಯಾಸವಿದೆ. ನೀವೆಲ್ಲಾದರೂ ಹೋದಾಗ ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಪುರಸ್ಕಾರವೋ ಅಥವಾ ಸತ್ಯನಾರಾಯಣ ಕಥೆಯನ್ನೇನಾದರೂ ನಡೀತಿದೆ ಅಂತಂದರೆ ಮೊದಲು ರೆಡಿಯಾಗೋದೇ ಕಂಕಣ ಕಟ್ಟಿದ ನಂತರವೇ ಪೂಜೆ ಪುನಸ್ಕಾರಗಳು ಶುರುವಾಗುವುದು. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಅಷ್ಟಕ್ಕೂ ಈ ಕಂಕಣವನ್ನು ಕಟ್ಟೋದು ಯಾಕೆ, ಈ ಕಂಕಣ ಕಟ್ಟೋದ್ರಿಂದ ಏನೆಲ್ಲ ಲಾಭಗಳಿವೆ, ಸನಾತನ ಪುರಾಣದಲ್ಲಿ ಕೈಗೆ ಕಂಕಣ ರೂಪದ ದಾರ ಕಟ್ಟೋದರ ಬಗ್ಗೆ ಏನೆಲ್ಲ ಹೇಳಲಾಗಿದೆ ಅನ್ನೋದನ್ನು ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಹಿಂದೂ ಸಂಪ್ರದಾಯದಲ್ಲಿ ಮಣಿಕಟ್ಟಿಗೆ ಕಟ್ಟುವ ಪವಿತ್ರ ದಾರವನ್ನು ಕಂಕಣ, ಕಲಾವ, ಮೌಲಿ ಅಥವಾ ರಕ್ಷಾಸೂತ್ರ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಇದು ಕೇವಲ ಒಂದು ದಾರವಷ್ಟೇ ಅಲ್ಲ, ಇದೊಂದು ರಕ್ಷಣೆ, ಸಂಕಲ್ಪ ಮತ್ತು ದೈವಿಕ ಆಶೀರ್ವಾದದ ಸಂಕೇತ. ಈ ಪದ್ಧತಿಗಿರುವ ಪೌರಾಣಿಕ ಹಿನ್ನೆಲೆ ಮಹಾವಿಷ್ಣು ಮತ್ತು ಬಲೀಂದ್ರ ಚಕ್ರವರ್ತಿಯದ್ದು. ಇದರ ಪ್ರಮುಖ ಉಲ್ಲೇಖ ವಾಮನ ಪುರಾಣ ಮತ್ತು ಬಲಿಚಕ್ರವರ್ತಿಯ ಕಥೆಯಲ್ಲಿ ಕಂಡುಬರುತ್ತೆ. ದಂತಕಥೆಯ ಪ್ರಕಾರ ಭಗವಾನ್ ವಿಷ್ಣು ವಾಮನ ಅವತಾರದಲ್ಲಿ ಧರ್ಮನಿಷ್ಠನೂ ಆದರೆ ಅಹಂಕಾರಿಯೂ ಆಗಿದ್ದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿದ. ಆದರೆ ಬಲಿಯ ಭಕ್ತಿಗೆ ಮೆಚ್ಚಿದ ವಿಷ್ಣು ಅವನ ಜೊತೆಯಲ್ಲೇ ಇರುವ ವರವನ್ನೂ ಕೂಡ ನೀಡಿದ. ಇತ್ತ ವಿಷ್ಣುವಿಲ್ಲದ ವೈಕುಂಠದಲ್ಲಿ ಮಹಾಲಕ್ಷ್ಮಿಯ ಚಿಂತೆ ಹೆಚ್ಚಾಗಲಾರಂಭಿಸಿತು. ಲಕ್ಷ್ಮೀ ದೇವಿಯು ತನ್ನ ಪತಿಯನ್ನ ವೈಕುಂಠಕ್ಕೆ ಮರಳಿ ಕರೆತರಲು ಬಯಸಿ ಬಲಿಯ ಬಳಿಗೆ ಹೋದಳು. ಹೋದ ಸಂದರ್ಭದಲ್ಲಿ ಬಲಿಯ ಮಣಿಕಟ್ಟಿಗೆ ದಾರವನ್ನು ಕಟ್ಟಿ ಅವನನ್ನು ತನ್ನ ಸಹೋದರನನ್ನಾಗಿ ಮಾಡಿಕೊಂಡಳು. ಬಲಿ ಚಕ್ರವರ್ತಿಯು ಉಡುಗೊರೆಯಾಗಿ ಏನು ಬೇಕೆಂದು ಕೇಳಿದಾಗ ಲಕ್ಷ್ಮಿಯು ವಿಷ್ಣುವಿನ ಬಿಡುಗಡೆಯನ್ನು ಕೇಳ್ತಾಳೆ. ಅಂದಿನಿಂದ ಈ ದಾರವನ್ನ ಸಹೋದರನಿಗೆ ಅಥವಾ ಭಕ್ತನು ದೈವಿಕ ಸಂಬಂಧದ ಸಂಕೇತವಾಗಿ ಕಟ್ಟುವ ರಕ್ಷೆ ಅಂತ ಪರಿಗಣಿಸಲಾಗುತ್ತೆ. ದಾರವನ್ನು ಕಟ್ಟುವಾಗ ಪಠಿಸುವ ಪ್ರಸಿದ್ಧ ಮಂತ್ರವೇ ಈ ಹಿನ್ನೆಲೆಯನ್ನು ಸಾರಿ ಹೇಳುತ್ತೆ. ಏನ ಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲಃ ತೇನ ತ್ವಾಮನ ಬದ್ನಾಮಿ ರಕ್ಷೆ ಮಾಚಲ. ಅತ್ಯಂತ ಶಕ್ತಿಶಾಲಿಯಾದ ದಾನವೇಂದ್ರ ಬಲಿ ಚಕ್ರವರ್ತಿಯನ್ನ ಯಾವ ರಕ್ಷೆಯು ಬಂಧಿಸಿತೋ ಅದೇ ರಕ್ಷೆಯನ್ನ ನಿನಗೆ ಕಟ್ತಾ ಇದ್ದೇನೆ. ಹೇ ರಕ್ಷೆಯೇ, ನೀನು ಸ್ಥಿರವಾಗಿರು, ಎಂದಿಗೂ ಬಿಟ್ಟು ಹೋಗಬೇಡ ಅನ್ನೋದು ಈ ರಕ್ಷಾದಾರವನ್ನು ಕಟ್ಟುವಾಗ ಪಠಿಸುವ ಮಂತ್ರದ ಒಳಾರ್ಥ. ಈ ಮಣಿಕಟ್ಟಿನ ಕಂಕಣ ದಾರಕ್ಕೆ ಇನ್ನೂ ಒಂದು ಆಧ್ಯಾತ್ಮಿಕ ಮಹತ್ವವಿದೆ. ಈ ದಾರವು ಸಾಮಾನ್ಯವಾಗಿ 3 ಬಣ್ಣ ಅಥವಾ ಎಳೆಗಳನ್ನು ಹೊಂದಿರುತ್ತೆ: ಕೆಂಪು, ಹಳದಿ ಮತ್ತು ಬಿಳಿ ಬಣ್ಣ. ಬ್ರಹ್ಮ, ವಿಷ್ಣು ಮತ್ತು ಶಿವರನ್ನ ಈ 3 ಬಣ್ಣಗಳು ಕೂಡ ಪ್ರತಿನಿಧಿಸುತ್ತವೆ. ಇದು ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಶಕ್ತಿಗಳನ್ನು ಆವಾಹಿಸುತ್ತದೆ. ಅಲ್ಲದೆ ಈ ಬಣ್ಣಗಳು ದೇವಿಯರನ್ನೂ ಕೂಡ ಪ್ರತಿನಿಧಿಸುತ್ತವೆ ಅನ್ನೋ ಮಾತಿದೆ. ಕೆಂಪು ಬಣ್ಣ ದುರ್ಗಾ ಶಕ್ತಿಯಾದರೆ ಹಳದಿ ಬಣ್ಣವು ಸಮೃದ್ಧಿಯ ಸಂಕೇತವಾದ ಲಕ್ಷ್ಮಿ ಮತ್ತು ಬಿಳಿ ಬಣ್ಣವು ಸರಸ್ವತಿಯಾದ ಜ್ಞಾನವನ್ನು ಪ್ರತಿನಿಧಿಸುತ್ತೆ ಅಂತ ನಂಬಲಾಗಿದೆ. ಧಾರ್ಮಿಕ ವಿಧಿಗಳಲ್ಲಿ ಕಂಕಣ ಧಾರಣೆಯು ಒಂದು ಸಂಕಲ್ಪವನ್ನು ಸೂಚಿಸುತ್ತೆ. ಒಮ್ಮೆ ದಾರ ಕಟ್ಟಿದ ನಂತರ ವ್ಯಕ್ತಿಯು ಯಾವುದೇ ರೀತಿಯಲ್ಲೂ ಕೂಡ ವಿಚಲಿತನಾಗದೆ ಆ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ ಆಧ್ಯಾತ್ಮಿಕವಾಗಿ ಬದ್ಧನಾಗಿರ್ತಾನೆ ಅನ್ನೋ ಸಂಕಲ್ಪವನ್ನು ಸೂಚಿಸುತ್ತೆ ಈ ಒಂದು ದಾರ. ಅಲ್ಲದೆ ವೈಜ್ಞಾನಿಕ ಮತ್ತು ಆಯುರ್ವೇದ ದೃಷ್ಟಿಕೋನವೂ ಕೂಡ ಈ ಕಂಕಣಕ್ಕಿದೆ. ಮಣಿಕಟ್ಟಿನಲ್ಲಿ ಪ್ರಮುಖ ಒತ್ತಡದ ಬಿಂದುಗಳು ಅಂದರೆ ದೇಹದ ಪ್ರೆಷರ್ ಪಾಯಿಂಟ್ಸ್ ಕೂಡ ಇರ್ತವೆ. ಮಣಿಕಟ್ಟಿನ ಮೇಲೆ ದಾರದ ನಿರಂತರ ಮೃದುವಾದ ಒತ್ತಡ ಬೀಳೋದ್ರಿಂದ ವಾತ, ಪಿತ್ತ ಮತ್ತು ಕಫದಂತಹ ತ್ರಿದೋಷಗಳ ಸಮತೋಲನವಾಗುತ್ತೆ. ಇದರಿಂದ ರಕ್ತ ಪರಿಚಲನೆಯ ನಿಯಂತ್ರಣವೂ ಕೂಡ ಸಕಾರಾತ್ಮಕವಾಗಿರುತ್ತೆ. ಸಾಮಾನ್ಯವಾಗಿ ಪುರುಷರಿಗೆ ಮತ್ತು ಅವಿವಾಹಿತ ಮಹಿಳೆಯರಿಗೆ ಬಲಗೈಗೆ ಮತ್ತು ವಿವಾಹಿತ ಮಹಿಳೆಯರಿಗೆ ಎಡಗೈಗೆ ದಾರವನ್ನು ಕಟ್ಟಲಾಗುತ್ತೆ. ಸಾಂಪ್ರದಾಯಿಕವಾಗಿ ಇದನ್ನು 21 ದಿನಗಳವರೆಗೆ ಅಥವಾ ಮುಂದಿನ ಪ್ರಮುಖ ಹಬ್ಬದವರೆಗೆ ಧರಿಸಬೇಕು. ಇದನ್ನು ತೆಗೆದಾಗ ಕಸಕ್ಕೆ ಹಾಕಬಾರದು, ಬದಲಿಗೆ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅಥವಾ ಪವಿತ್ರ ಮರದ ಬುಡದಲ್ಲೇ ಇಡಬೇಕು ಅನ್ನೋದು ನಿಯಮ. ನಾವು ಕೈಗೆ ಕಟ್ಟಿಕೊಳ್ಳೋ ದಾರ ಕೇವಲ ದಾರವಾಗಿರದೆ ರಕ್ಷಾ ಕವಚವಾಗಬೇಕು ಅಂದರೆ ಒಂದಷ್ಟು ನಿರ್ದಿಷ್ಟ ಕ್ರಮಗಳನ್ನು ಅನುಸರಿಸಬೇಕು. ಆ ಕ್ರಮಗಳೇನೆಂದರೆ, ದಾರ ಕಟ್ಟಿಸ್ಕೊಳ್ಳೋರು ಕೈಯನ್ನು ಮುಷ್ಟಿ ಹಿಡಿದಿರಬೇಕು, ಇನ್ನೊಂದು ಕೈಯನ್ನು ತಲೆಯ ಮೇಲೆ ಅಥವಾ ಎದೆಯ ಮೇಲೆ ಇಟ್ಕೊಳ್ಬೇಕು.
ಇದು ನಮ್ರತೆ ಮತ್ತು ಶಕ್ತಿಯನ್ನು ದೇಹದೊಳಗೆ ಸಂಗ್ರಹಿಸೋದನ್ನು ಸೂಚಿಸುತ್ತೆ. ಹಸ್ತವು ಆಕಾಶದ ಕಡೆಗೆ ಇರಬೇಕು ದಾರವನ್ನು ಕಟ್ಟಿಸ್ಕೊಳ್ಳುವಾಗ. ಪುರೋಹಿತರು ಅಥವಾ ಹಿರಿಯರು ದಾರವನ್ನು ಮಣಿಕಟ್ಟಿಗೆ 3 ಬಾರಿ ಸುತ್ತುತ್ತಾರೆ. ಇವು ದೇವಋಣ, ಪಿತೃಋಣ ಮತ್ತು ಋಷಿಋಣಗಳನ್ನು ಪ್ರತಿನಿಧಿಸ್ತವೆ. ಸಾಮಾನ್ಯವಾಗಿ 2 ಅಥವಾ 3 ಗಂಟೆಗಳನ್ನು ಹಾಕಲಾಗುತ್ತೆ. ಇವುಗಳನ್ನು ಬ್ರಹ್ಮಗ್ರಂಥಿ ಅಂತ ಕರೆಯಲಾಗುತ್ತೆ. ಇದು ನಮ್ಮ ಸಂಕಲ್ಪವನ್ನು ದಾರದಲ್ಲಿ ಭದ್ರಪಡಿಸುತ್ತೆ. ಯಾವುದೇ ಶುಭ ಕಾರ್ಯಗಳು, ವ್ರತಗಳು, ಯಜ್ಞಯಾಗಾದಿಗಳು ಅಥವಾ ಸಂಕಲ್ಪ ಪೂಜೆಗಳನ್ನು ಕೈಗೊಳ್ಳುವಾಗ ಬಲಗೈಗೆ ಕಂಕಣವನ್ನು ಕಟ್ಟೋ ಸಂಪ್ರದಾಯವನ್ನು ಪ್ರತಿಯೊಬ್ಬರೂ ಕೂಡ ಚಾಚು ತಪ್ಪದೆ ಪಾಲಿಸೋದನ್ನು ನೀವು ಗಮನಿಸಿರ್ತೀರಾ. ಇದು ನಾವು ಮಾಡೋ ಕಾರ್ಯದ ಬಗೆಗಿನ ಕಂಕಣ ಬದ್ಧತೆಯನ್ನು ಸೂಚಿಸುತ್ತೆ. ಕಂಕಣವನ್ನು ಧರಿಸೋದ್ರಿಂದ ಮನಸ್ಸು ಶಾಂತವಾಗಿ ಬೇರೆ ಕಡೆ ಗಮನ ಹರಿಯದೆ ಆಯಾ ಕಾರ್ಯದ ಮೇಲೆಯೇ ಪೂರ್ಣ ಏಕಾಗ್ರತೆಯನ್ನು ಸಾಧಿಸೋದಕ್ಕೆ ನೆರವಾಗುತ್ತೆ. ಅಷ್ಟೇ ಅಲ್ಲ, ಕಂಕಣ ಧಾರಣೆಯು ದುಷ್ಟಶಕ್ತಿಗಳ ಪ್ರವೇಶವನ್ನು ಕೂಡ ತಡೆಯುವುದರ ಜೊತೆಗೆ ದುಷ್ಟ ಆಲೋಚನೆಗಳಿಂದಲೂ ಕೂಡ ದೂರವಿಡುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಕಂಕಣವನ್ನು ಅರಿಶಿನದ ದಾರ ಅಥವಾ ಅರಿಶಿನದ ಕೊಂಬಿನಿಂದ ತಯಾರಿಸಲಾಗುತ್ತೆ. ಕೆಲವರು ಈ ದಾರಕ್ಕೆ ವೀಳ್ಯದೆಲೆಯನ್ನು ಕೂಡ ಸೇರಿಸಿ ಕಂಕಣವನ್ನಾಗಿ ಮಾಡ್ತಾರೆ. ಇನ್ನೂ ಕೆಲವರು ಕೇವಲ ಅರಿಶಿನ ಅಥವಾ ಕುಂಕುಮದಿಂದ ಮಿಶ್ರಣಗೊಂಡ ದಾರವನ್ನಷ್ಟೇ ಕಂಕಣ ಅಂತ ಕಟ್ಟಿಕೊಳ್ಳೋರು ಕೂಡ ಇದ್ದಾರೆ. ಒಮ್ಮೆ ಕೈಗೆ ಕಂಕಣ ಬಿದ್ದರೆ ನಾವು ಮಾಡ್ತಿರೋ ಕಾರ್ಯ ಸಮಾಪ್ತಿಯಾಗುವವರೆಗೂ ಕೂಡ ಅದನ್ನು ಬಿಚ್ಚಬಾರದು. ಇದು ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿ ಸಂಪೂರ್ಣ ಭಕ್ತಿಯ ಕಡಲಲ್ಲಿ ತೇಲುವಂತೆ ಮಾಡುತ್ತೆ. ನಾವು ಮಾಡೋ ಕಾರ್ಯದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸಿ ಶಾಂತ ಚಿತ್ತದಿಂದ ನಾವು ಮಾಡೋ ಕಾರ್ಯವನ್ನು ಪೂರೈಸೋದಕ್ಕೆ ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ಕಂಕಣ ಧಾರಣೆ ಅನ್ನೋದು ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಈ ಕಂಕಣ ಧಾರಣೆಯ ಹಿಂದೆ 3-4 ಕಾರಣಗಳು ಕೂಡ ಇವೆ. ಮೊದಲನೆಯದು ಸಂಕಲ್ಪಬದ್ಧತೆ, ಎರಡನೆಯದು ಪವಿತ್ರತೆ ಮತ್ತು ರಕ್ಷಣೆ, ಮೂರನೆಯದು ಏಕಾಗ್ರತೆ, ಐದನೆಯದು ದೈವಿಕ ಸಂಪರ್ಕ. ಸಂಕಲ್ಪಬದ್ಧತೆ ಅಂದರೆ ಕೈಗೊಂಡ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಬದ್ಧತೆಯನ್ನು ಪೂರೈಸುವ ಸಂಕೇತ. ಅಂದರೆ ಯಾವುದಾದ್ರೂ ಪೂಜೆ ಪುನಸ್ಕಾರ, ಯಜ್ಞ, ಹೋಮ, ಹವನ ಅಥವಾ ಯಾವುದೇ ವ್ರತಾಚರಣೆ ಮಾಡ್ತಿದ್ದೇವೆ ಅಂದುಕೊಳ್ಳಿ, ಇವೆಲ್ಲವೂ 5-10 ನಿಮಿಷದಲ್ಲಿ ಮುಗಿಯೋದಲ್ಲ, ಗಂಟೆಗಳೇ ಬೇಕಾಗಬಹುದು. ಅಲ್ಲಿವರೆಗೂ ಕೂಡ ಏಕಾಗ್ರತೆ ಅನ್ನೋದು ತುಂಬ ಮುಖ್ಯ. ಭಗವಂತನನ್ನು ಒಲಿಸ್ಕೊಳ್ಬೇಕು ಅಂದರೆ ದೇಹ ಶುದ್ಧಿ ಇದ್ದರೆ ಮಾತ್ರ ಸಾಲದು, ಮನಸ್ಸು ಕೂಡ ಶುದ್ಧವಾಗಿರಬೇಕು. ಅದು ಯಾವಾಗ ಸಾಧ್ಯವಾಗುವುದು ಅಂದರೆ ನಾವು ಮಾಡ್ತಾ ಇರೋ ಕೆಲಸದ ಮೇಲಿನ ಸಂಕಲ್ಪದ ಬದ್ಧತೆ ಇದ್ದಾಗ ಮಾತ್ರ. ಇದೇ ಕಾರಣಕ್ಕೆ ಈ ಸಂಕಲ್ಪ ಬದ್ಧತೆ ಇರಲಿ ಅಂತ ಕಂಕಣವನ್ನು ಕಟ್ಟಲಾಗತ್ತೆ. ಇನ್ನು ಪವಿತ್ರತೆ ಮತ್ತು ರಕ್ಷಣೆಯ ಉದ್ದೇಶದಿಂದಲೂ ಕೂಡ ಈ ಕಂಕಣವನ್ನು ಕಟ್ಟಲಾಗುತ್ತೆ. ಯಾವುದೇ ಪುನಸ್ಕಾರಗಳಾದರೂ ಸರಿ, ಅಲ್ಲಿ ಮೈಲಿಗೆ ಮತ್ತು ಸೋಂಕುಗಳಿರಬಾರದು. ಕೆಲವೊಮ್ಮೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮೈಲಿಗೆ ಆಗಿ ಹೋಗಿರುತ್ತೆ. ಇದು ನಮ್ಮ ತಿಳುವಳಿಕೆಗೂ ಕೂಡ ಬಂದಿರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅರಿವಿಲ್ಲದೇ ಆದಂಥ ಕೆಲವು ತಪ್ಪುಗಳನ್ನು ನಾವು ಕಟ್ಟಿಕೊಂಡಿರೋ ಕಂಕಣವೇ ಈ ಮೈಲಿಗೆ ಮತ್ತು ಸೋಂಕುಗಳನ್ನು ದೂರ ಮಾಡುತ್ತೆ ಅನ್ನೋದು ನಂಬಿಕೆ. ಹೂವಿನಿಂದ ನಾರು ಕೂಡ ಹೇಗೆ ಸ್ವರ್ಗ ಸೇರುತ್ತೋ, ಈ ಕಂಕಣದಲ್ಲಿ ನಮಗೆ ಗೊತ್ತಿಲ್ಲದಂತೆ ಆಗೋ ಮೈಲಿಗೆಗಳು ಕೂಡ ದೂರವಾಗ್ತವೆ. ಜೊತೆಗೆ ದೈವಾಂಶವನ್ನು ನಮ್ಮಲ್ಲಿ ಹೆಚ್ಚಾಗುವಂತೆ ಮಾಡುತ್ತೆ ಈ ಕಂಕಣದ ದಾರ. ಇನ್ನು ಏಕಾಗ್ರತೆ. ಪೂಜೆ ಪುನಸ್ಕಾರ ಅಂದಾಗ ಏಕಾಗ್ರತೆ ತುಂಬ ಮುಖ್ಯ. ಮನೆಯಲ್ಲಿ ನಿತ್ಯವೂ ಮಾಡೋ ಪೂಜಾ ಕಾರ್ಯಗಳೇ ಬೇರೆ, ಯಜ್ಞ, ಹೋಮ, ವ್ರತಾಚರಣೆಗಳೇ ಬೇರೆ. ಇದಕ್ಕೆ ಏಕಾಗ್ರತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಒಮ್ಮೆ ಶುರುವಾದ ಪೂಜೆ ಅಂತ್ಯಗೊಳ್ಳುವವರೆಗೂ ಕೂಡ ನಮ್ಮ ಮನಸ್ಸು ಚಂಚಲವಾಗಬಾರದು. ನಮ್ಮ ಗಮನವೆಲ್ಲವೂ ಕೂಡ ನಾವು ಮಾಡೋ ಕಾರ್ಯದ ಜೊತೆಗೆ ಭಗವಂತನ ಮೇಲೆ ಏಕೀಕೃತವಾಗಬೇಕು. ಇದಕ್ಕೆ ಈ ಕಂಕಣ ಸಹಕಾರಿಯಾಗಿರುತ್ತೆ. ಇನ್ನು 4ನೆಯದು ದೈವಿಕ ಸಂಪರ್ಕ. ಅಂದರೆ ಇಂದ್ರಾದಿ ದೇವತೆಗಳನ್ನು ಆಹ್ವಾನಿಸಿ ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶದ ಸಾಂಕೇತಿಕ ಸೂಚನೆಯನ್ನು ನೀಡುತ್ತೆ ಮದುವೆ. ಅಂದರೆ ಇದು ಪೂಜೆ ಪುನಸ್ಕಾರದ ವೇಳೆ ನಡೆಯುವುದಲ್ಲ, ಮದುವೆ ಸಮಾರಂಭಗಳಲ್ಲಿ ಆಗುವುದು. ಅಂದರೆ ಗಂಡು ಹೆಣ್ಣಿಗೂ ಕೂಡ ನಡೆಯುವ ಕಂಕಣ ಧಾರಣೆ. ಇಂದ್ರಾದಿ ದೇವತೆಗಳ ಸಮ್ಮುಖದಲ್ಲಿ ವರನಿಗೂ ವಧುವಿಗೂ ಕೂಡಿಸೋ ನಂಟು. ವೀಕ್ಷಕರೇ, ಕಂಕಣದಲ್ಲಿ ಹಲವು ವಿಧಗಳಿವೆ. ಕಂಕಣ ಕಟ್ಟೋದಕ್ಕೂ ನಿರ್ದಿಷ್ಟ ಪದ್ಧತಿಯೂ ಇದೆ. ಕಂಕಣ ಅಂದರೆ ಮಣಿಕಟ್ಟಿನ ಸುತ್ತೋ ಕಟ್ಟೋ ದಾರ ಮತ್ತು ಅರಿಶಿನದ ಬೇರಷ್ಟೇ ಅಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಪುರುಷರು ಉಂಗುರ ಬೆರಳಲ್ಲೇ ವಿಶೇಷ ಸಂದರ್ಭಗಳಲ್ಲಿ ಧರಿಸೋ ದರ್ಭಗಳಿಂದ ತಯಾರಿಸಿದ ಪವಿತ್ರದಷ್ಟೇ ಮಹತ್ವವುಳ್ಳ ಮತ್ತೊಂದು ಪ್ರಧಾನ ವಸ್ತುವೇ ಕಂಕಣ. ಮಣಿಕಟ್ಟಿನ ಸುತ್ತಲೂ ಕೂಡ ಕಂಕಣವನ್ನು ಸನಾತನ ಧರ್ಮದ ಪ್ರಕಾರ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಅನಿವಾರ್ಯವಾಗಿ ಧರಿಸಲೇಬೇಕು. ಸಾಧಾರಣವಾಗಿ ಕಂಕಣವನ್ನು 2 ಎಳೆ ಹಸಿ ದಾರದಲ್ಲಿ ಅರಿಶಿನದ ಬೇರನ್ನು ಕಟ್ಟಿ ಆ ದಾರವನ್ನು ಮಣಿಕಟ್ಟಿನಲ್ಲಿ ಕಟ್ತಾರೆ. ಹೀಗೆ ಕಂಕಣ ಕಟ್ಟದವರು ಭಗವಂತನಲ್ಲಿ ಬೇಡಿಕೊಳ್ಳುವಾಗ ಒಂದು ಪದ್ಧತಿಯನ್ನು ಪಾಲನೆ ಮಾಡಬೇಕು. ಮೊದಲಿಗೆ ಒಂದು ಶುದ್ಧಗೊಳಿಸಿದ ಹರಿವಾಣ ಅಥವಾ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮಧ್ಯಭಾಗದಲ್ಲಿ ನೀರನ್ನು ತುಂಬಿಸಿದ ತಂಬಿಗೆಯೊಂದನ್ನು ಸ್ಥಾಪಿಸಬೇಕು.
ತಂಬಿಗೆಯ ಮೇಲೆ ಮಾವಿನ ಎಲೆಯನ್ನು ಅದರ ತೊಟ್ಟುಗಳು ಕೆಳಗಿರುವಂತೆ ಜೋಡಿಸಲಾಗುತ್ತೆ. ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡಲಾಗುತ್ತೆ. ಇದನ್ನು ಕಳಶವಾಗಿ ಸ್ಥಾಪಿಸಲಾಗುತ್ತೆ. ಹಾಗೆಯೇ ಕಳಶದ ನೀರಿನಲ್ಲಿ ಪವಿತ್ರ ದ್ರವ್ಯಗಳಾದ ಮಂತ್ರಾಕ್ಷತೆ, ನಾಣ್ಯ, ಅಡಿಕೆ, ಹೂವು, ಗಂಧಗಳನ್ನು ಹಾಕಬೇಕು. ನಂತರ ಕಳಶದ ಮೇಲೆ ಎಡಂಗೈಯನ್ನು ಕೆಳಗಿರುವಂತೆ ಬಲಂಗೈ ಮೇಲಿರುವಂತೆ ಕೂರ್ಮಾಕಾರದಲ್ಲಿ ಹಿಡಿದುಕೊಂಡು ಸಂಕಲ್ಪವನ್ನು ಮಾಡಬೇಕು. ಹೀಗೆ ಸಂಕಲ್ಪ ಮಾಡುವಾಗ ನಾವು ಕೂಡ ಕಂಕಣವನ್ನು ಧರಿಸಿರಬೇಕು. ಇದರ ಅರ್ಥವೇನೆಂದರೆ ಸೇವಾಕರ್ತನು ಸಂಕಲ್ಪಿಸಿದ ಕಾರ್ಯವನ್ನು ಕಂಕಣಬದ್ಧವಾಗಿ ನೆರವೇರಿಸುವುದಾಗಿ ಕುಲದೇವತೆ, ಗ್ರಾಮ ದೇವತೆ, ಇಷ್ಟ ದೇವತೆಗಳ ಹೆಸರಿನಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ಎನ್ನುವುದು ಅರ್ಥ. ಕಂಕಣ ಕಟ್ಟುವುದರ ಮತ್ತೊಂದು ಮೂಲ ಉದ್ದೇಶವೆಂದರೆ ಅದರ ಬಂಧನವಿರುವವರೆಗೂ ಕೂಡ ಸೇವಾಕರ್ತನಿಗೆ ಮೈಲಿಗೆಯನ್ನೊಳಗೊಂಡಂತೆ ಯಾವುದೇ ತೆರನಾದ ಸೋಂಕುಗಳು ಕೂಡ ತಗಲಬಾರದು ಅಂತ. ಕಂಕಣವನ್ನು ಕಟ್ಟಿರೋ ವ್ಯಕ್ತಿಯಲ್ಲಿ ದೈವಾಂಶವಿರುತ್ತದೆಯಂತೆ. ಹೀಗಾಗಿಯೇ ಕಂಕಣಬದ್ಧನಾದ ವ್ಯಕ್ತಿಯನ್ನ ಪರಿಶುದ್ಧನಾದ ವ್ಯಕ್ತಿ ಎಂದು ಶಾಸ್ತ್ರಗಳು ಹೇಳ್ತಾವೆ. ಇದಕ್ಕೊಂದು ಉದಾಹರಣೆ ಇದೆ ನೋಡಿ. ಪರಶುರಾಮನು ಕ್ಷತ್ರಿಯರನ್ನೆಲ್ಲ ನಿಗ್ರಹಿಸುವ ಉದ್ದೇಶದಿಂದ ಲೋಕ ಸಂಚಾರ ಮಾಡ್ತಾ ಅಯೋಧ್ಯೆಗೆ ಬಂದಾಗಲೆಲ್ಲ ದಶರಥ ಕಂಕಣಬದ್ಧನಾಗಿರ್ತಿದ್ದಂತೆ. ಆದ್ದರಿಂದಲೇ ಪರಶುರಾಮನು ಆತನನ್ನ ನಿಗ್ರಹಿಸಲಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ಕಂಕಣವು ಅಂದ್ರೆ ಬರೀ ಆಚರಣೆಯಷ್ಟೇ ಅಲ್ಲ, ಅದೊಂದು ರಕ್ಷಣಾ ಕವಚವೂ ಕೂಡ ಹೌದು. ಹೀಗಾಗಿ ದೃಶ್ಯ ಮತ್ತು ಅದೃಶ್ಯ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ದಾರ. ಪ್ರತಿ ಬಾರಿ ದಾರವನ್ನು ನೋಡಿದಾಗ ನೀವು ಮಾಡಿದ ಸಂಕಲ್ಪ ಅಥವಾ ಪ್ರಾರ್ಥನೆ ನೆನಪಾಗುತ್ತೆ. ಅಲ್ಲದೆ ಈ ದಾರ ಹಿರಿಯರ ಮತ್ತು ದೈವಿಕ ಕಂಪನಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲೂ ಕೂಡ ಜೊತೆಯಾಗಿ ಕೊಂಡೊಯ್ಯುತ್ತೆ. ಇದಿಷ್ಟು ಕಂಕಣದ ಕುರಿತು ಇರುವ ವಿಶೇಷವಾದ ಮಾಹಿತಿ. ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.